ಇಂದು ವೃದ್ಧಾಶ್ರಮದಲ್ಲಿ ನೀರವ ಮೌನ. ಯಾಕಂದರೆ ನಮ್ಮೆಲ್ಲರ ಜೊತೆ ಚೆನ್ನಾಗಿದ್ದ ಶೇಖರ್ ಇಂದು ತೀರಿಕೊಂಡಿದ್ದಾರೆ. 1 ವಾರದಿಂದ ಅವರು ಹಾಸಿಗೆ ಹಿಡಿದಿದ್ದರು. ಅವರು ಇಲ್ಲಿಗೆ ಬಂದು 1 ತಿಂಗಳಾಗಿದೆ. ಅವರು ಅವರ ಹೆಂಡತಿಯ ಜೊತೆಗೆ ಇಲ್ಲಿಗೆ ಬಂದಿದ್ದರು. ಅವರ ಹೆಂಡತಿ ಹೋದ ವಾರ ತೀರಿಕೊಂಡರು. ಅದಾದ ಮೇಲೆ ಅವರು ದುಃಖವನ್ನು ತಾಳಲಾರದೆ ಹಾಸಿಗೆಯನ್ನು ಹಿಡಿದಿದ್ದಾರೆ. ತಾಯಿಯ ಅಂತ್ಯಕ್ರಿಯೆಗೆ ಬರದ ಮಕ್ಕಳು ತಂದೆಯ ಅಂತ್ಯಕ್ರಿಯೆಗೆ ಬರುತ್ತಾರೆಂದು ನಾವು ಹೇಗೆ ಆಶಿಸಬೇಕು? ಆದರೂ ಅವರಿಗೆ ತಿಳಿಸುವುದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಧರ್ಮರಾಜ್, ಇವರನ್ನು ನೋಡಿಕೊಳ್ಳುತ್ತಿರುವ ವ್ಯಕ್ತಿ, ಅವರನ್ನು ಮೊದಲು ಫೋನ್ ಮಾಡಿದೆ. ಮಗಳು 2 ಬಾರಿ ಕರೆಯನ್ನು ಸ್ವೀಕರಿಸಲಿಲ್ಲ. 4ನೇ ಬಾರಿ ಕರೆಯನ್ನು ಸ್ವೀಕರಿಸಿದಳು. ಏನಾಯಿತು ಅಂಕಲ್? ಇಂದು ಬೆಳಗಿನ ಜಾವ ನಿಮ್ಮ ತಂದೆ ತೀರಿಕೊಂಡರು. ಈ ವಿಷಯವನ್ನು ತಿಳಿದ ಮಗಳು, ಅವಳು ಮಾತನಾಡುವ ಧ್ವನಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಾಮಾನ್ಯವಾಗಿ ಸರಳವಾಗಿ, ಹೌದೇ, ಹಾಗಾದರೆ ಮುಂದೆ ಏನು ಮಾಡೋಣ ಅಂತ ಕೇಳ್ತಾಳೆ. ಇದಕ್ಕಾದರೂ ಬರ್ತೀಯೇನಮ್ಮ? ಇಲ್ಲ ಅಂಕಲ್, ನಾನು ಹೇಳಿದೆ ಅಲ್ಲ, ನಾನು ಬರುವ ಪರಿಸ್ಥಿತಿಯಲ್ಲಿ ಇಲ್ಲ. ಇವಾಗ ನಾನು ಬಂದರೆ ನನಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತದೆ. ತಾಯಿಯ ಅಂತ್ಯಕ್ರಿಯೆಯನ್ನು ನೀವೇ ಮಾಡಿದ್ದೀರಾ, ಇದನ್ನು ನೀವೇ ಮಾಡಿಬಿಡಿ. ನಿಮಗೆ ಎಷ್ಟು ದುಡ್ಡು ಬೇಕೋ ನಾನು ಕಳಿಸುತ್ತೇನೆ. ನನ್ನ ಉತ್ತರವನ್ನು ಪಡೆಯದೆ ಫೋನನ್ನು ಕಟ್ ಮಾಡಿದಳು. ಇನ್ನು ಮಗಳನ್ನು ನೆಚ್ಚಿಕೊಂಡ್ರೆ ಪ್ರಯೋಜನವಿಲ್ಲ. ಗಂಡು ಮಗು ಹುಡುಗನಿಗೆ ಆದರೂ ಫೋನ್ ಮಾಡೋಣ ಎಂದು ಆತ ಫೋನೇನೋ ರಿಸೀವ್ ಮಾಡಿದ. ಆದರೆ ನಿದ್ರೆ ಕಣ್ಣಿನಲ್ಲಿ. ಯಾಕೆ ಅಂಕಲ್ ಇಷ್ಟು ಬೇಗ ಫೋನ್ ಮಾಡಿದ್ದೀರಾ? ಇಲ್ಲಿ ಇವಾಗ ಮಧ್ಯರಾತ್ರಿ, ನೀವು ನನ್ನ ನಿದ್ರೆಯನ್ನು ಕೆಡಿಸಿದರೆ. ಅಂಥ ಸಮಾಚಾರ ಇತ್ತಪ್ಪ. ಇಂದು ಬೆಳಗ್ಗೆ ನಿಮ್ಮ ತಂದೆ ತೀರಿಕೊಂಡಿದ್ದಾರೆ. ಅವರ ಅಂತ್ಯಕ್ರಿಯೆಗಾದರೂ ನೀನು ಬಾ. ಈ ಸತಿ ಮಗ ನೀನು. ತಂದೆ ಅಂತ್ಯಕ್ರಿಯೆಯನ್ನು ನೀವೇ ಮಾಡಬೇಕಲ್ಲವೇ? ಹೌದಾ ಅಂಕಲ್? ಕೇಳಿ ಬೇಜಾರಾಯಿತು. ಆದರೆ ನಾನು ಇಲ್ಲಿಂದ ಬರೋದಕ್ಕೆ ತಕ್ಷಣ ಆಗೋದಿಲ್ಲ. ಮತ್ತು ತುಂಬ ದುಡ್ಡು ಖರ್ಚಾಗುತ್ತೆ. ನಾನು ಇಲ್ಲಿ ಬಂದು ಏನು ಮಾಡಬೇಕು? ಜೊತೆಗೆ ಚಿತೆಗೆ ಬೆಂಕಿ ಇಡಬೇಕು. ಅಷ್ಟೇ ಅಲ್ವೇ? ಆ ಕೆಲಸ ನೀವೇ ಮಾಡಬಹುದು. ಇದನ್ನು ನೀವೇ ಮಾಡಿ ಮುಗಿಸಿ ಬಿಡಿ. ಮುಂದಿನ ಕಾರ್ಯಗಳಿಗೆ ನೀವೇ ಮುಂದೆ ನಿಂತು ಮಾಡಿ. ಯಾರಿಗೂ ತಿಳಿಸುವ ಅಗತ್ಯವಿಲ್ಲ. ತಕ್ಷಣ ಫೋನ್ ಕಟ್ ಮಾಡಿ ಬಿಟ್ಟ. ಎಂಥ ಮಕ್ಕಳು! ತಾಯಿಯ ಅಂತ್ಯಕ್ರಿಯೆಗೂ ಬರಲಿಲ್ಲ. ಇವಾಗ ತಂದೆ ತೀರಿಕೊಂಡಿದ್ದಾರೆ. ಅವರಂತೆ ಅಂತ್ಯಕ್ರಿಯೆಗೂ ಬರಲು ಸಮಯವಿಲ್ಲ. ನನ್ನ ಕಣ್ಣಿನ ತುಂಬ ಕಣ್ಣೀರಿನ ಹನಿಗಳು ತುಂಬಿದೆ. ಶೇಖರ್ ಹೇಳುತ್ತಿದ್ದ ಅವರ ಜೀವನದ ಕಥೆಯನ್ನು ಕೇಳಿ. ಅವರು ಅವರ ಮಕ್ಕಳನ್ನು ತುಂಬ ಪ್ರೀತಿಸುತ್ತಾರೆ. ಅವರಿಗೆ ಸರ್ಕಾರಿ ಕೆಲಸ. ಅವರಿಗೆ ಯಾವಾಗಲೂ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುತ್ತಿರುತ್ತಾರೆ. ಅದಕ್ಕೆ ಅವರು ಮಕ್ಕಳನ್ನು ಹೆಂಡತಿಯ ತವರು ಮನೆಯಲ್ಲಿ ಬಿಟ್ಟಿದ್ದರು. ಅವರು ಗಂಜಿಯನ್ನು ಏನನ್ನೂ ತಿಂದುಕೊಂಡು ಮಕ್ಕಳಿಗೆ ಚೆನ್ನಾಗಿರುವ ಭೋಜನವನ್ನು ನೀಡುತ್ತಿದ್ದರು. ಅದರಲ್ಲೂ ಮಗ ಬೆಳೆದದ್ದು ಅಜ್ಜಿ ತಾತನ ಹತ್ತಿರ. ಅದಕ್ಕೆ ಅವನಿಗೆ ಅಪ್ಪ ಅಮ್ಮನ ಹತ್ತಿರ ಸಲುಗೆ ಪ್ರೀತಿ ಎರಡೂ ಕಡಿಮೆ. ಆದರೂ ಅವನ ವಿದ್ಯಾಭ್ಯಾಸಕ್ಕೆಂದು ದುಡ್ಡು ಕೊಟ್ಟಿರುವುದು ತಂದೆ. ಇದು ಅವನಿಗೆ ನೆನಪಿಲ್ಲ. ತಂದೆ ಏನೇ ಹೇಳಿದರೂ ಅದರ ವಿರೋಧ ಮಾಡುತ್ತಿದ್ದ. ಅಂಥ ಹುಡುಗನನ್ನು ಅವರ ತಂದೆ ಸಹಿಸಿಕೊಂಡು ಒಂದು ಉನ್ನತ ಮಟ್ಟಕ್ಕೆ ಜೀವನವನ್ನು ಕಟ್ಟಿಕೊಟ್ಟರು. ಅವನು ಇಷ್ಟಪಟ್ಟ ಹುಡುಗಿಯ ಜೊತೆಗೆ ಮದುವೆ ಮಾಡಿಕೊಂಡರು. ಮದುವೆಯ ಖರ್ಚನ್ನು ಇವರೇ ನೋಡಿಕೊಂಡರು. ಆದರೆ ಮದುವೆಯಾದ ಮೇಲೆ ಮಾಡಿದ್ದೇನು ಆತ? ತನ್ನ ಹೆಂಡತಿಯನ್ನು ಬೇರೆ ಕರೆದುಕೊಂಡು ಯಾರಿಗೂ ಹೇಳದೆ ವಿದೇಶಕ್ಕೆ ಹಾರಿಬಿಟ್ಟ. ಅಲ್ಲಿಂದ ಒಂದು ಫೋನು ಸಹ ಮಾಡುತ್ತಿರಲಿಲ್ಲ. ಇವರೇ ಮೇಲೆ ಬಿದ್ದು ಫೋನನ್ನು ಮಾಡಬೇಕಾಗಿತ್ತು. ಹೆತ್ತ ತಾಯಿ ಕಾರಣ ಕೇಳಬೇಕಲ್ಲವೇ? ತಾನೇ ಫೋನ್ ಮಾಡುತ್ತಿದ್ದಳು. ಆದರೆ ಮಗಳು ತಂದೆ ತಾಯಿಯ ಜೊತೆಗೆ ಬೆಳೆದಳು. ಆಕೆಗೆ ತಂದೆ ತಾಯಿ ಮೇಲೆ ಪ್ರೀತಿ. ಒಂದು ಒಳ್ಳೆ ಕಡೆ ನೋಡಿ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟರು. ಹುಡುಗನ ಕಡೆಯವರು ತುಂಬ ಕಟ್ಟುನಿಟ್ಟು. ಅವಳನ್ನು ತವರು ಮನೆಗೆ ಬಿಡುತ್ತಿರಲಿಲ್ಲ. ಆದರೂ ಆಕೆ ಎಲ್ಲೋ ಚೆನ್ನಾಗಿದ್ದಾಳಲ್ಲ ಎಂದು ಖುಷಿಪಟ್ಟೆ. ಅವರು ಶ್ರೀಮಂತರಾಗಿದ್ದರಿಂದ ಇವಳನ್ನು ಕೀಳಾಗಿ ಕಾಣುತ್ತಿದ್ದರು. ನಾವೇ ಮಗಳಿಗೆ ಸಹಿಸಿಕೊಂಡು ಹೋಗಮ್ಮ, ನಿನ್ನ ಭವಿಷ್ಯವಿದೆಯಲ್ಲಿ. ಗಂಡ ಹೆಂಡತಿ ಇಬ್ಬರಿಗೂ ವಯಸ್ಸಾದ ಮೇಲೆ ನಾವು ಮಕ್ಕಳ ಹತ್ತಿರ ಬರುತ್ತೇವೆ ಎಂದು ಯೋಚಿಸಿ, ನಮಗೆ ಬರುತ್ತಿರುವ ಪೆನ್ಷನ್ ದುಡ್ಡನ್ನು ಮಕ್ಕಳಿಗೆ ಕೊಡೋಣ ಅಂತ ಯೋಚಿಸಿ ಮಗಳಿಗೆ ಫೋನ್ ಮಾಡಿದಳು. ಮಗಳು, ಇಲ್ಲಿ ಅತ್ತೆ ಮಾವ ತುಂಬ ಕಟ್ಟುನಿಟ್ಟು. ನೀವು ಇಲ್ಲಿ ಬಂದರೆ ನನಗೆ ಹಿಂಸಿಸುತ್ತಾರೆ. ನೀವೇ ಅಲ್ಲೇ ನಿಮ್ಮನ್ನು ನೋಡಿಕೊಳ್ಳಲು ನಾನು ದುಡ್ಡನ್ನು ಕಳಿಸಿಕೊಡುತ್ತೇನೆ. ಇನ್ನು ಮಗನಿಗೆ ಕೇಳಿದರೆ, ನಾನಂತೂ ವಾಪಸ್ ಬರಲು ಸಾಧ್ಯವಿಲ್ಲ. ನೀವೇ ಇಲ್ಲಿ ಬಂದರೆ ನಿಮಗೆ ಬೇಜಾರಾಗುತ್ತೆ. ಇಲ್ಲಿ ಯಾರೂ ಇಲ್ಲ. ನೀವು ಅಲ್ಲೇ ಇದ್ದರೆ ಚಂದ ಎಂದು ಕಡ್ಡಿಗೆ ತುಂಡಾದಂತೆ ಮಾತನಾಡಿದ.
ಗಂಡ ಹೆಂಡತಿಗೆ ಬೇರೆ ದಾರಿ ಕಾಣದೆ ಅವರು ಇಲ್ಲಿ ಬಂದು ನೆಲೆಸಿದರು. ಅವರಿಗೆ ಬರುತ್ತಿರುವ ಪೆನ್ಷನ್ ದುಡ್ಡನ್ನು ಇಲ್ಲಿರುವ ರೋಗಿಗಳಿಗೆ ಸಹಾಯ ಆಗಲೆಂದು ದಾನ ಮಾಡಿದರು. ಆದರೆ ಅವರು ಇಲ್ಲಿಗೆ ಬಂದ 1 ತಿಂಗಳಲ್ಲಿ ಇಬ್ಬರು ತೀರಿಕೊಂಡಿದ್ದಾರೆ. ಅವರ ಮಕ್ಕಳು ಇಲ್ಲದ ದುಃಖ ಅವರನ್ನು ಕಿತ್ತು ತಿಂದಿದೆ. ಇದನ್ನೆಲ್ಲ ನಾನು ನೆನಪಿಸಿಕೊಂಡು ಅವರ ಅಂತ್ಯಕ್ರಿಯೆಗೆ ತಯಾರಿಯನ್ನು ಮಾಡಿದೆ. ನಾವೆಲ್ಲರೂ ಸೇರಿ ಅವರ ಅಂತ್ಯಕ್ರಿಯೆಯನ್ನು ಮಾಡಿದೆ. ನಮ್ಮಲ್ಲಿ ದುಃಖ ತುಂಬಿ ಬಂತು. ಎಲ್ಲರೂ ಶಪಿಸಿದರು, ಇಂತಹ ಮಕ್ಕಳು ಯಾರಿಗೂ ಬೇಡವೆಂದು. ಇದಾದ 2 ವಾರಕ್ಕೆ ಅವರ ಮಕ್ಕಳಿಬ್ಬರು ನಮ್ಮ ಆಶ್ರಮಕ್ಕೆ ಬಂದರು. ಅಂತ್ಯಕ್ರಿಯೆ ಬರೆದ ಮಕ್ಕಳು ಇವಾಗ ಯಾಕೆ ಬಂದಿದ್ದಾರೆ ಎಂದು ನೋಡಿ ನನಗೆ ಆಶ್ಚರ್ಯವಾಯಿತು. ಇಬ್ಬರು ಬಂದ ತಕ್ಷಣ ಅಪ್ಪ ಅಮ್ಮ ಬಳಸುತ್ತಿದ್ದ ವಸ್ತುಗಳನ್ನು, ಪೆಟ್ಟಿಗೆಯನ್ನು ನಮಗೆ ನೀಡಿ ಎಂದು ತುಂಬಾಲು ಬಿದ್ದರು. ನಾನು ಅವರಿಗೆ ನೀಡಿದೆ. ಅದರಲ್ಲಿ ಏನನ್ನೋ ಹುಡುಕುತ್ತಿದ್ದಾರೆ. ಅದೇ ಸಮಯಕ್ಕೆ ಆಶ್ರಮಕ್ಕೆ ಲಾಯರ್ ಬರುತ್ತಾರೆ. ಅವರನ್ನು ನೋಡಿ ಮಕ್ಕಳಿಬ್ಬರು ಏನು ಮಾತನಾಡಲಿಲ್ಲ. ನೋಡಿ, ನಿಮ್ಮ ತಂದೆ ಅವರ ಆಸ್ತಿಯೆಲ್ಲವನ್ನು ಈ ಆಶ್ರಮಕ್ಕೆ ಬರೆದಿದ್ದಾರೆ. ಸುಮಾರು 2 ಕೋಟಿ ಆಸ್ತಿ. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಮಕ್ಕಳಿಗೆ ಕೋಪ. ನಾವಿರುವಾಗ ಬೇರೆಯವರಿಗೆ ಏನು ಕೊಡುತ್ತಾರೆ ಅವರು? ನಾವು ಕೇಸು ಹಾಕುತ್ತೇವೆ ನೋಡಿ. ನೀವು ಹೀಗೆ ಮಾಡಿದರೆ ಏನೂ ಪ್ರಯೋಜನವಿಲ್ಲ. ಇದು ಅವರ ಸ್ವಯಾರ್ಜಿತ ಆಸ್ತಿ. ಮತ್ತು ನೀವು ಅವರನ್ನು ನೋಡಿಕೊಂಡಿಲ್ಲ. ನಿಮಗೆ ಕೇಳುವ ಹಕ್ಕಿಲ್ಲ. ಆದರೂ ನಾವು ಅವರ ಮಕ್ಕಳು. ಅವರ ದುಡ್ಡಿನ ಮೇಲೆ ನಮ್ಮ ಅಧಿಕಾರವಿದೆ. ಅವರ ಮಾತನ್ನು ಕೇಳಿ ನನಗೆ ಕೋಪ ಬಂತು. ಹೌದು, ಅವರು ಇದ್ದಾಗ 1 ದಿನ ಬದುಕಿದ್ದೀರಾ, ಹೇಗಿದ್ದೀರಾ ಎಂದು ಕೇಳಿಲ್ಲ. ಇವಾಗ ದುಡ್ಡಿನ ಅಧಿಕಾರಕ್ಕೆ ಮಾತಾಡ್ತೀರಾ. ನಿಮ್ಮಂಥ ಮಕ್ಕಳು ಯಾರಿಗೂ ಬೇಡ. ಆಶ್ರಮದಲ್ಲಿರುವ ಜನರೆಲ್ಲರೂ ಅವರನ್ನು ನೋಡಿ ಶಪಿಸಿದರು. ಮಕ್ಕಳಿಬ್ಬರು ಮುಖ ಕೊಡದೆ ಏನೂ ಮಾತನಾಡದೆ ಹೊರಟು ಹೋದರು. ಹೌದು, ಶೇಖರ್ ಅವರ ಸಮಸ್ತ ಆಸ್ತಿಯನ್ನು ಆಶ್ರಮಕ್ಕೆ ನೀಡುತ್ತಾರೆ. ಅದರಲ್ಲಿ ಬರೆದಿದ್ದಾರೆ, ನನಗೆ ಮಕ್ಕಳು ಯಾರೂ ಇಲ್ಲ. ಇದನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರನ್ನು ನಂಬಬೇಡಿ ಎಂದು ದುಃಖದಿಂದ ಬರೆದಿದ್ದಾರೆ. ಅವರ ಪತ್ರವನ್ನು ನೋಡಿ ನನಗೆ ಮನ ತುಂಬಿತು. ಎಂಥ ವ್ಯಕ್ತಿ, ಆದರ್ಶದ ವ್ಯಕ್ತಿ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.